ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಒಗಟುಗಳನ್ನು ಮಾಡೋಣ ಬನ್ನಿ. ಮೊದಲನೆಯ ಒಗಟು. ಕಪ್ಪುಂಟು ಕಸ್ತೂರಿಯಲ್ಲ, ಬಿಳುಪುಂಟು ಸುಣ್ಣವಲ್ಲ, ನೀರುಂಟು ಬಾವಿಯಲ್ಲ, ರೆಕ್ಕೆ ಉಂಟು ಪಕ್ಷಿಯಲ್ಲ. ಏನಿದು? ಯೋಚನೆ ಮಾಡಿದ್ರ? ಇದಕ್ಕೆ ಉತ್ತರ ಕಣ್ಣು. ಹೌದಲ್ವಾ? ಈಗ ಮುಂದಿನ ಒಗಟು ನೋಡೋಣ. ಕಡಿದರೆ ಹಾಲು, ಹೊಡೆದರೆ ಹಾಲು, ಬಡಿದರೆ ಮಕ್ಕಳು. ಯೋಚನೆ ಮಾಡಿ. ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗಂತೂ ಗೊತ್ತಾಗಲಿಲ್ಲ. ಇದು ಆನ್ಸರು ಮೊದಲೇ ನಾನು ನೋಡ್ಕೊಂಡಿರೋದ್ರಿಂದ ಗೊತ್ತಾಯಿತು, ಇಲ್ಲಾಂದರೆ ಗೊತ್ತಾಗಲ್ಲ. ಇದಕ್ಕೆ ಉತ್ತರ ಹಲಸಿನ ಹಣ್ಣು. ಹಲಸಿನ ಹಣ್ಣು ತಿನ್ನೋದಕ್ಕೆ ತುಂಬ ರುಚಿ. ಆದ್ದರಿಂದ ನನಗನ್ಸುತ್ತೆ ಸಕ್ಕರೆ ಕೂಡ ಮಾಡ್ಬೋದೇನೋ ಅಂತ, ಅಷ್ಟು ಸಿಹಿಯಾಗಿರುತ್ತೆ. ಮತ್ತು ಅದರ ಸುವಾಸನೆ ಕೂಡ ಎಲ್ಲ ಕಡೆ ಹರಡುತ್ತೆ ಹಣ್ಣಾಗಿದ್ದ ತಕ್ಷಣ. ಕೆಲವರಿಗೆ ಅದು ತುಂಬ ಹೆಚ್ಚು ಆ ವಾಸನೆ ಅಂದರೆ ಆಗೋದಿಲ್ಲ ಎಷ್ಟೊಂದು ಜನಕ್ಕೆ. ಈಗ ಬನ್ನಿ ಮುಂದಿನ ಒಗಟು ನೋಡೋಣ. ಕೆಂಪು ಕೋಣೆಯ ಒಳಗೆ ಬಿಳಿಯ ಸಿಪಾಯಿಗಳು. ಯಾರಿವರು? ಕೆಂಪು ಕೋಣೆಯ ಒಳಗೆ ಬಿಳಿಯ ಸಿಪಾಯಿಗಳು. ಯೋಚನೆ ಮಾಡಿ ನೋಡೋಣ. ಖಂಡಿತ ಗೊತ್ತಾಗುತ್ತೆ. ಇದಕ್ಕೆ ಉತ್ತರ ತುಂಬಾ ಸುಲಭವಾಗಿದೆ. ಕೆಂಪು ಕೋಟೆ ಅಂದಿದ ತಕ್ಷಣ ನಿಮಗೆ ಗೊತ್ತಾಗಬೇಕಾಗಿರೋದು ಟೊಮೆಟೊ ಬೀಜಗಳ ಸಿಪಾಯಿಗಳು. ಮುಂದಿನ ಒಗಟು ನೋಡೋಣ. ಬೆಳಗ್ಗೆ ತುಂಬಿದ ಕೊಳ, ಮಧ್ಯಾಹ್ನ ಅರ್ಧ ಕೊಳ, ಸಂಜೆ ಬರೀ ಕೊಳ. ಏನಿದು? ಯೋಚನೆ ಮಾಡಿ ನೋಡೋಣ. ಇದಕ್ಕೆ ಉತ್ತರ ಬೆಳಗಿನ ಕೊಳ ಯಾವುದು ಅಂತಂದರೆ ಎಳನೀರು, ಮಧ್ಯಾಹ್ನದ ಕೊಳ ಯಾವುದು ಅಂದರೆ ತೆಂಗಿನಕಾಯಿ, ಬರೀ ಕೊಳ ಒಣಗೋಗಿರೋ ಕೊಳ ಅಂದರೆ ಕೊಬ್ಬರಿ. ಈ ರೀತಿಯಾಗಿ ಜಾನಪದ ಜನರು ಅವರು ಯೋಚನೆ ಮಾಡಿ ಈ ರೀತಿಯಾಗಿ ಒಗಟುಗಳನ್ನು ಮಾಡಿದ್ದಾರೆ. ಮುಂದಿನ ಒಗಟು ನೋಡೋಣ. ಅಕ್ಕನ ಕೈಗೆ ಇಕ್ಕೋರುಂಟು, ಅಳಿಸೋರಿಲ್ಲ. ಏನಿದು ಅಂತಂದರೆ ಇದು ಹಚ್ಚೆ. ಎಷ್ಟು ಜನ ಹಾಕಿಸ್ಕೋತಾ ಇದ್ರು ಮೊದಲೆಲ್ಲ, ಇವಾಗನೂ ಹಾಕಿಸ್ಕೋತಾರೆ. ಅದಕ್ಕೆ ಬೇರೆ ಟ್ಯಾಟೂ ಅಂತಾರೆ. ಇದು ತುಂಬಾ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಈಗ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬಾಯ್. ಮತ್ತೆ ಭೇಟಿಯಾಗೋಣ.